ಇರ್ಜಿ ಇರ್ಜಿ ಏನು ವಿಚಾರ ಮಾಡಕತ್ತಿಲ್ಲ ಯಾಕ ದಿನಗಳು ಹೆಂಗೆ ಹೋದ್ವು ಗೊತ್ತಾಗಲಿಲ್ಲ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ತಿರುಗಿ ಆಕೆ ಪೂರ್ತಿ ತುಂಬಿದ ಹೊಟ್ಟಿಲ್ಲ ಆಗ್ಬಿಟ್ಲು. ಈಗೇನು ಯಾವಾಗ ಹಡಿತಾಳ ಗೊತ್ತಿಲ್ಲ. ನಮ್ಮ ಕೈಲಿ ಏನು ಮಾಡೋಕ್ಕಾಗಲೇ ಇಲ್ಲಲ್ಲ ಯಾಕ? ಹೌದ್ಲೆ, ಏನನ್ನ ನೋಡು, ನಾವು ಏನು ಮಾಡಕ್ಕೆ ಹೋದ್ರು ಯಾವುದೋ ಒಂದು ವಿಘ್ನ. ಯಪ್ಪ, ನಾವೇನು ಹಿಂದಿನ ಜನದಾಗ ಏನಾರು ವಿಘ್ನೇಶ್ವರಿಗೆ ಏನೋ ಇದು ಮಾಡಿಬಿಟ್ಟಿದ್ವಿ, ಏನು ಬೈದಿದ್ವಿ ಏನು. ಈ ಜನದಾಗ ನಾವು ಏನು ಕೆಲಸ ಮಾಡೋಕ್ಕೋದ್ರೆ ಎಲ್ಲರಿಗೂ ವಿಘ್ನ. ನಾವು ಅಂದ್ಕೊಳ್ಳೋದು ಯಾವುದು ಮಾಡೋಕ್ಕಾಗಲಿಲ್ಲ ನೋಡ್ಲಿ. ಏನು ಮಾಡೋದು? ನಮ್ಮ ನಸೀಬನ ಕೋಟ ಐತಕ್ಕ, ಏನು ಮಾಡೋಕ್ಕಾಗತ್ತೆ ಹೇಳು. ನಮ್ಮ ಹಣೆ ಬರ ಹಿಂಗೆ ತಿರ್ಕೊಂಡು ತಿನ್ನೋದು, ಹೊಲ್ದಾಗ ಕೆರ್ಕೊಂಡು ತಿನ್ನೋದು ಇದೇ ಇದ್ದಂಗೆ ಐತಿ. ಅದಕ್ಕೆ ನಾವು ಏನು ಮಾಡೋಕೆ ಹೋದ್ರೂ ಆಗವಲ್ತು. ಇನ್ನೇನೈತಿ, ಹಡದ್ಮೇಲೆ ಮತ್ತೆ ತಲೆ ಮ್ಯಾಗ ನಮ್ಮದು ಗಂಟೆ ಐತಲ್ಲ, ಅರ್ಬಿ ಗಂಟು ಹೊತ್ಕೊಂಡು ಹೋಗೋದೆ. ಮತ್ತೆ ಅಲ್ಲಿ ಹೊಲಕ್ಕೆ ಹೋದ್ಮೇಲೆ ಬುತ್ತಿ ಗಂಟು ಹೊತ್ಕೊಂಡು ಹೊಲಕ್ಕೆ ಹೋಗೋದೆ. ಹೌದವ ಹುಡ್ರು, ನನ್ನ ಗಂಡ ಎಷ್ಟು ದಿವಸ ಆತು, ಏನಂತವ ಏನು ಬೈತವ ಏನೋ ಗೊತ್ತಾಗವಲ್ತು. ಯವ್ವ, ಹೋದ್ಮ್ಯಾಗ ಶಗಣಿ ಇಡ್ಸ್ಕೋಬೇಕು. ನಂದೇರು ಏನಿತ್ತಂದ್ರೆ, ಇಲ್ಲಿ ಹಿಂಗೆ ಆತಂದ್ರೆ ಅವರಿಗೆ ಖುಷಿ ಆಕಿತ್ತು, ಕರ್ಕೊಂಡು ಬಂದ್ಬಿಡಕ್ಕೆ ಬರ್ತಿತ್ತು. ಇಲ್ಲೇ ಅವರು ಆರಾಮಿರ್ತಿದ್ರು. ಅವಾಗ ನನ್ನ ಮ್ಯಾಗ ಸಿಟ್ಟು ಬರ್ತಿದ್ದಿಲ್ಲ. ಇಷ್ಟು ದಿವಸ ಇದ್ದಿದ್ದಕ್ಕೂ ಸಾರ್ಥಕ ಆಕಿತ್ತು. ಹಂಗೆ ಅಂದ್ಕೊಂಡು ನಾನು ಧೈರ್ಯದ ಇದ್ನವ. ಈಗ ಏನೆಲ್ಲ ಬರೀ ಕೈಲಿ ಹೋದ್ರೆ ಇತ್ತ ಮಕ್ಕಳನ್ನ ದತ್ತಕ್ಕೆ ತೊಗೊಳಕ್ಕಾಗಲಿಲ್ಲ. ಇತ್ತಾಗ ಏನಾರ ಮಾಡಿ ಈಕಿ ಹೊಟ್ಟೆಗೆ ಕೂಸಾಯಿಸಿ ನಾವು ನಮ್ಮ ಮಕ್ಕಳು ನಮ್ಮ ಗಂಡರು ಎಲ್ಲರೂ ಬಂದು ಇಲ್ಲಿದ್ದು ಅದರ ಒಂದಾಗುತ್ತೆ ಅಂದ್ರೆ ಅದನ್ನೂ ಆಗಲಿಲ್ಲ. ಯಾವುದೂ ಆಗಲಿಲ್ಲ. ಈಗ ವಾಪಸ್ ನಾವೇನಾರು ಕೈಲಿ ಹೋದ್ರೆ ನಮ್ಮನ್ನೇನಿಲ್ಲ ಕೆರ ತೊಗೊಂಡು ಜ್ವರ ಬರೋವ್ರಿಗೂ ಹೊಡಿತಾರೆ ನಮ್ಮನ್ನು. ಯವ್ವ, ನಿನ್ನ ಗಂಡು ಬರೀ ಹೊಡಿತಾನೆ, ನನ್ನ ಗಂಡು ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ. ಯವ್ವ ನನಗಂತೂ ಊರಿಗೆ ಹೋಗಕ್ಕೆ ಭಯ ಬರಕತ್ಬಿಟ್ಟೈತಿ. ನಾನು ನಿನ್ನಂಗೆ ಅಂದ್ಕೊಂಡಿದ್ದೆ ಯಾಕೆ, ಸೇಮ್ ಟು ಸೇಮ್ ನಿನ್ನಂಗೆ ಅಂದ್ಕೊಂಡಿದ್ದೆ. ಆದರೂ ನಮಗೆ ಇನ್ನೂ ಒಂದು ಅವಕಾಶ ಐತಿ. ಹೆಂಗಾರ ಮಾಡಿ ಏನಾರ ಮಾಡಬೇಕಲೇ. ಏನು ಮಾಡ್ಬೇಕು ಯಾಕೆ, ದಿಕ್ಕ ತೋಚಲ್ತಾ ಯಾಕೆ, ಏನು ಮಾಡಲಿ? ಅಲ್ಲ, ಆಕೆ ಹೆಂಗೂ ಈಗ ತುಂಬಿದ ಹೊಟ್ಟಿಲ್ಲದಲ್ಲ, ಅಟ್ಟದ ಮ್ಯಾಗ ಏನಾರ ಸುಳ್ಳ ಥರ ಕಳಿಸಿ ಬರೋ ಹೊತ್ನ್ಯಾಗ ದಾರ್ಯಾಗ ಕೊಬ್ಬರಿ ಎಣ್ಣೆ ಚೆಲ್ಲಿ ಬೀಳ್ಸ್ಬಿಟ್ರಿ. ಹಿಂಗೆ ಬಿದ್ದು ಅಲ್ಲಿಂದ ಮ್ಯಾಲಿಂದ ಹೊಟ್ಟೆ ದಬ ಬಿದ್ಲಂದ್ರೆ ಹೊಟ್ಟೆ ಕೂಸಲ್ಲಿ ಉಳಿತೈತಿ. ಆಕೆನೂ ಉಳಿದ್ರು ಇಲ್ಲಕ್ಕಿಲ್ಲ. ಹಂಗೆ ಮಾಡಿದ್ರೆ ಹಿಂಗೆ ಎರಡೂ ರೀತಿಲಿಂದ ನಮ್ಗೆ ಲಾಭ ಆಗುತ್ತೆ. ಆಕೆ ಸತ್ರು ಲಾಭ, ಹೊಟ್ಟೆ ಕೂಸು ಸತ್ರು ಲಾಭ. ಹಂಗೆ ಮಾಡಿದ್ರೆ ಹೆಂಗ್ಲಿ? ಅಯ್ಯೋ ಯಾಕ, ಎಷ್ಟು ದಿವಸ ಎಲ್ಲ ಮಾಡಿ ಮುಗೀತು. ಇದು ಏನಾರು ಆಗತ್ತೆ ಅನ್ಕೊಂಡಿಯಾ? ಯಾಕ ಏನ ನನಗೇನಾಗಲ್ಲ ಅನ್ಸುತ್ತೆ. ಪ್ರಯತ್ನ ಮಾಡೋದು, ಫಲಾಫಲ ಎಲ್ಲ ದೇವ್ರ ಮೇಲೆ ಬಿಡೋದು. ಹಂಗಂತೀಯ? ಆಯ್ತು ನೋಡಿ. ಅಲ್ಲ, ಮ್ಯಾಗ ಏನಂತ ಕಳಿಸ್ಬೇಕು? ಆಮೇಲೆ ಅಂತ ತುಂಬಿದ ಹೋಟೆಲ್ದಕ್ಕೆ ಯಾಕೆ ಮ್ಯಾಗ ಕಳಿಸಿದೆ ಅಂತ ಅಣ್ಣ ಹಂಗೆ ಬೈದ್ರೆ ಅದಕ್ಕೆ ಏನು ಮಾಡ್ಬೇಕು? ಒಂದು ಕೆಲಸ ಮಾಡೋಣ, ಸುಳ್ಳ ಏನಾರ ಮ್ಯಾಲೆ ಇಡೋಣ. ಅದು ತೊಗೊಂಬರಕಂತಂದು ನೀನು ಹೋಗ್ಬೇಕಂದ್ರೆ ನಿನಗೇನ ಕಾಲು ಉಳಿತೈತಿ ಅಂತ ನೀನು ಮಾಡು. ನಾನು ಈಗ ಬಚ್ಚಲ್ದಾಗ ಬಿದ್ದೆ, ನಡ ಚಪ್ಪಿ ಒಂಚೂರು ಬ್ಯಾನ್ ಆಗೈತೆ ಅಂತ ನಾನು ಅಂತೀನಿ. ಹಂಗಾಗಿ ಆಕಿನ ಇರಲ್ಬಿಟ್ರೆ ನಾವು ಹೋಗ್ತೀನಿ ಅಂತ ಹೋಗಿ ಹೋಗ್ಕಳ. ಅವಾಗ ಮಾಡಿದ್ರೆ ಹಿಂಗೆ ಮ್ಯಾಲೆ ಏನಿಟ್ಟಿವಿ ಅಂತ ಹೇಳ್ಬೇಕು? ಹುಡುಗರಿಗೆ ಟಾನಿಕ್ ಔಷಧ ಅಲ್ಲಿಟ್ಟು ಬರ್ತೀನಿ, ಅವ್ನು ಕೊಡ್ಬೇಕು ಹುಡುಗರಿಗೆ. ಇವ ಅಲ್ಲಿಟ್ಟು ಬಂದಿನಿ ಹತ್ತಾಗವಲ್ತಂದ್ರೆ ಹುಡುಗರಿಗೆ ಅಂದ್ರೆ ಮೊದಲು ಹೋಗ್ಕಳ. ಬೇರೆ ಯಾರ್ಕಾರ ಅಷ್ಟು ಅಂತ ಕೆಸ್ಕೋಲ್ಲ. ಹುಡುಗರಿಗೆ ಅಂದ್ರೆ ಹೋಗೇ ಹೋಗ್ಕಳ. ಅವ ಮಾಡೋಣ ಸುಮ್ಮೀರು. ಹೌದು ನೋಡಕ್ಕ, ಹಂಗ ಮಾಡೋಣ ಸುಮ್ಮೀರು. ಬಾಬಾ ಹಂಗಿದ್ರೆ ಹೋಗಂಬ. ಬಂದ್ಲ. ಯವ್ವ ಕಾಲ, ಯವ್ವ ಯಾಕ ಎಂತ ಬರೀ ಕಾಲ ಉಳಿತ ಯವ್ವ. ಈ ನಮ್ನಿ ಕಾಲು ಉಳುಕಿ ನಡೆಯಕ ಬರುವಲ್ತ. ಅದೇನ್ ಗ್ರಾಚಾರ ಕಡತೆ ನನಗ ಕಡತತ್ತೆ ಏನ ಯವ್ವ. ವಾ, ನಿನ್ ಕಾಲು ಉಳ್ಕೈತ್ಲೆ. ನಾನೀಗ ಅಲ್ಲಿ ಬಚ್ಚಲ್ದಂತಲ್ಲಿ ಹೊಂಟಿದ್ದೇವ, ಅಲ್ಲಿ ಪಾಚ್ ಕಟ್ಬಿಡ್ತಿ. ಜಾರಿ ರಪ್ಪ ಅಂತ ಹೊತ್ಕೊಂಡ್ಬಿದ್ರೆ ಚಪ್ಪಿ ಚಟ್ ಅಂತವ ಯವ್ವ. ಮುಂದಕ್ಕೆ ಹೆಜ್ಜೆ ಕಿತ್ತಿಡಕ್ ಬರೋಲ್ತು. ಏನಾತ ಯವ್ವ ನನ್ನ ಚಪ್ಪಿಗೆ? ಚಿಕ್ಕಮ್ಮರ ಯಾಕ್ರಿ ಏನಾತ? ಬಾರ ಯವ್ವ, ಏನ್ ನಮ್ಮ ಮನೆ ಬರ ಏನಾಗೈತೆ ಅಂತ ಗೊತ್ತಿಲ್ಲ. ಇಕ್ಕಿ ಕಾಲು ಉಳ್ಕಿಸ್ಕೊಂಡಳ, ನಾನು ನೋಡ್ಲಾರ್ದ ಅಲ್ಲಿ ಪಾಚ್ ಎತ್ತ ಕಾಲು ಇಟ್ಬಿಟ್ಟಿನಿ, ಜಾರ್ ಹೊತ್ಕೊಂಡ್ ಬಿದ್ಬಿಟ್ನವ ಯವ್ವ. ನೀ ಮತ್ತೆ ಅಲ್ಲಿ ಹೋಗ್ಬಿಡವ ಯವ್ವ. ಮತ್ತೆ ಜಾರಿಗೆ ಬಿದ್ದಿದ್ದಿ ಮೊದ್ಲ ತುಂಬಿದ ಹೊಟ್ಟೆಲಿ ಎದ್ದಕ್ಕೆ ಯಾಕೆ ಬೇಕು? ಇರ್ಬಿಡು. ಈಗ ಮ್ಯಾಲೆ ಹೋಗ್ಬೇಕಾಗಿತ್ತ ಯವ್ವ. ಮ್ಯಾಲೆ ಹುಡುಗರಿಗೆ ಔಷಧ ಅವದವಲ್ಲ, ಟಾನಿಕ್ ಗುಳಿಗೆ ಅವು ಇದ್ವವ, ಹಾಕ್ಬೇಕಾಗಿತ್ತು. ನೋಡಿ ಸಣ್ಣ ಹುಡುಗಿಗೆ ಇಕ್ಕಿ ಮಗಳಿಗೆ ಕೆಮ್ಮಾಗೈತೆ, ನನ್ನ ಮಗಳಿಗೆ ಯಾಕೆ ಒಂಚೂರು ಮೈ ಬೆಚ್ಚಗಾಗಿತ್ತು. ತೊಗೊಂಬರಕ್ಕೆ ಹೋಗ್ಬೇಕು ಅಂದ್ರೆ ಈ ಇದ್ರಾಗ ಮ್ಯಾಲೆ ಅಂತ ಆಗಲ್ಲ. ಹೋಗ್ಬಿಡು, ಏನು ಮಾಡೋಕ್ಕಾಗತ್ತೆ. ಈ ಸ್ವಲ್ಪ ಮಲಗಿಸಿ ಆರಾಮಾದ್ಮೇಲೆ ನೋಡ್ತೀನಿ, ಹೋಗ್ತೀನಿ ಮ್ಯಾಲೆ ಹತ್ತೇನೆ. ಯವ್ವ ಯಾಕ ನನಗೆ ಮಾತ್ರ ಬಿಡವ ಯವ್ವ. ಕಾಲಿಲ್ಲೋಡ ಮುಂದಕ್ಕೆ ಹೆಜ್ಜೆ ಕಿತ್ತಿಡಕ್ಕಾಗವಲ್ತ ಯಾಕ? ಹಂಗ ಚೊಣ್ ಹೊಡಿತೈತಿ, ಎಳೀತವು ನರ ಹಂಗ ಸೇರ್ತಾವು. ನನಗೆ ಆಗವಲ್ತವ ಯವ್ವ ಯಾಕ. ನನಗೆ ಮಾತ್ರ ನಾ ಮಾತ್ರ ಹೋಗಲ್ಲ ನೋಡು. ಅಯ್ಯೋ ಚಿಕ್ಕಮ್ಮರ, ಹುಡುಗರಿ ಟಾನಿಕ್ ಹೌದಲ್ರಿ, ನಾ ತೊಗೊಂಬರ್ತೀನಿ ಸುಮ್ಮನಿರಿ. ನೀವಿಬ್ರು ಹೋಗಕ್ಕೆ ಹೋಗ್ಬೇಡ್ರಿ. ಪಾಪ ಸ್ಟ್ರಾಸ್ ಇಟ್ಕೊಂಡು ಏನು ಹೋಗ್ತೀರಿ? ನಾನು ಹೋಗ್ತೀನಿ ತಡ್ರಿ. ಬೇಡ ಯವ್ವ, ಮ್ಯಾಲೆ ಇಂದಾಗಸೆ ತುಂಬ ಹೊಟ್ಟಿಲಿ ಇದ್ದಕ್ಕಿ ಎಲ್ಲರ ಕಾಲಿಗೆ ಜಾರಿ ಬಿದ್ದೆ ಅಂದ್ರೆ ಇಂದಾಗಸೆ ಏನ್ಕಿನಾರ ಆದ್ರೆ ಏನು ಮಾಡ್ಬೇಕ ಯವ್ವ? ಇಲ್ಬಿಡು, ಸ್ವಲ್ಪತ್ತು ನಾನು ಒಟ್ಟು ಜಂಡ ಬಾಂಬು ಅದು ಇದು ಹಚ್ಚಿ ತಿಕ್ಕೊಂಡು ಸ್ವಲ್ಪ ಕಮ್ಮಿ ಆದ್ಮೇಲೆ ಹೋಗ್ತೀನಿ. ಈಗ ನೀವು ಹೋಗ್ಬಿಡವ ಯವ್ವ ಮತ್ತೆ. ಅಯ್ಯೋ ಯಾಕೆ ಹಂಗೆ ಮಾಡ್ತಾರೆ? ನನಗೇನು ಅಷ್ಟು ಗೊತ್ತಾಗಲ್ಲ. ಮೆಲ್ಲಕ ಹಿಡ್ಕೊಂಡು ಹತ್ತೀನಿ, ಹಿಡ್ಕೊಂಡು ಎಳಿತೀನಿ, ಏನಾಗಲ್ಲ. ನಾ ಹೋಗಿ ತೊಗೊಂಬರ್ತೀನಿ ತಡ್ರಿ. ಬ್ಯಾಬಿಡ ಯವ್ವ, ಯಾಕೆ ಬೇಕು? ಅದೇನ ಅಂತಾರಲ್ಲ, ಕಾಯ್ಕೊಂಡ್ರಕ್ಕ ಟೊಂಗ್ ಮುರ್ಯಾಕ ಅಂತಾರಲ್ಲ, ಹಂಗೆ. ಮತ್ತೆ ಏನ್ಕಿನಾರ ಆತಂದ್ರೆ ಮತ್ತೆ ನಾವು ಎದಕ್ಕೆ ಆತಂದಂಗೆ ಆಗ್ಬಾರ್ದು. ಬೇಡ, ಏನು ಸ್ವಲ್ಪ ತಡಿ ಹಾಕಿ ಹೇಳ್ದಂಗೆ ನಾನು ಒಂಚೂರು ಜನ ಮುಚ್ಕೊಂಡು ಬಿಸ್ತೀನಿ ಹಾಕೋತೀನಿ, ಕಮ್ಮಿ ಆಗತ್ತೆ. ಆಮೇಲೆ ಬೇಕಿದ್ರೆ ಹೋಗಿ ನಾನು ತೊಗೊಂಬರ್ತೀನಿ, ಸುಮ್ಮನೆ ಹೋಗಕ್ಕೆ ಹೋಗ್ಬೇಡ. ಅಲ್ರಿ, ಅಲ್ಲಿ ತನಕ ಹುಡ್ರು ಹೆಂಗೆ ನಳ್ಬೇಕು ಪಾಪ. ಬ್ಯಾಡ್ತಾಡ್ರಿ, ನಾನು ಹೋಗಿ ಮೆಲ್ಲಕ್ಕೆ ಹೋಗ್ತೀನಿ. ನಾನೇನು ಅವಸರ ಮಾಡಲ್ಲ. ಒಂದೊಂದು ಮೆಟ್ಲು ಹತ್ಕೊಂಡು ಮೆಲ್ಲಕ್ಕೆ ಹೋಗ್ತೀನಿ. ತೊಗೊಂಬರ್ತೀನಿ ತಡ್ರಿ. ಯಾಕ ಅಂತ ನಾವು ಅನ್ಕೊಂಡಂಗೆ ಆತು. ಬಾ ಮತ್ತೆ ಅಲ್ಲಿ ಕೊಬ್ಬರಿ ಎಣ್ಣೆ ಹಾಕಂಬ. ಯಾಕ ಜಲ್ದಿ ಹಾಕಿ ಬಾರ, ಬಂದಿದ್ದಾಳೆ. ಆತ ಹಾಕಿದೆ, ಬಾ ಜಲ್ದಿ ಬಾ. ಹುಷಪ್ಪ ಯವ್ವ, ಪಾಟಣಿ ಹಾಕ್ತಿ ಮತ್ತೆ ಇಳಿಬೇಕ? ಇಲ್ಲೆಲ್ಲ ಹುಡುಗಿ ಟಾಣಿಕ್ ಕಾಣುವಲ್ವು ಯವ್ವ. ಪರ್ಪಾಟ್ ಆಗಿದ್ದಂಗೆ ಐತಿ.
ಚಿಕ್ಕಮ್ಮರಿಗೆ ಎಲ್ಲಿಟ್ಟಾರ ಏನ ಅಲ್ಲೇ ಕೆಳಗಿರ್ಬೇಕು ಇಲ್ಲಂಗೆ ಮೇಲೆ ಬರ್ತಾವು. ಈಗ ಹೇಳ್ತೀನಿ ಕೆಳಗೆ ಹೋಗಿ ಅಲ್ಲೇ ಹುಡಿ ಕೊಡ್ತೀನಿ ತಡಿ. ಯಪ್ಪ ಹುಷಪ್ಪ. ಲಕ್ಷ್ಮಿ ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಏನಾಯ್ತು ನಿಂಗೆ ಇಲ್ಲಿ ಯಾಕೆ ಬರಕ್ಕೆ ಹೋಗಿದ್ದೀನಿ ನೀನು? ಯವ್ವ ಯಾರು ಬರ್ರೆ ಬರ್ರಿ ಯವ್ವ ಬರ್ರಿ ಒಂಚೂರು ಬರ್ರಿ ಈಕಿ ಗಿರ್ಜಿ ಪರವ ಬರ್ರಿ ಬರೋಣ ಬರ್ರಿ. ಲಕ್ಷ್ಮಿ ಲಕ್ಷ್ಮಿ ಯಾಕೆ ಮೇಲೆ ಹೋಗಕ್ಕೆ ಹೋಗಿದ್ದೀನಿ ನೀನು? ಏನು ಬೇಕಿದ್ರು ಹೇಳಿದ್ರೆ ಇಲ್ಲೆಲ್ಲ ಇದ್ರಲ್ಲ ಮನೆ ತುಂಬ ಬಂದಿದ್ವಿ ನಾವು ತರ್ತೀನಿ. ನೀನು ಯಾಕೆ ಹೋಗಕ್ಕೆ ಹೋಗಿದ್ದಿ? ಇಲ್ಲ ರೀ ಹೋಗ ಮುಂದೆಲ್ಲ ಬೇಸಿತ್ತು ಹೋಗಿದ್ದೆ. ಅರೆ ಬರ ಮುಂದೆ ಯಾಕೆ ಇನ್ನ ಕಾಲ್ ಜಾರ್ ಬಿಡ್ತು ಗೊತ್ತಾಗ್ಲಿಲ್ಲ ನನಗೆ. ಅಯ್ಯೋ ಹೊಟ್ಟೆ ಅಮ್ಮ ಹೊಟ್ಟೆ ಹೊಟ್ಟೆ ಹೊಟ್ಟೆ. ಯವ್ವ ಎಷ್ಟು ಬೇಡ ಅನ್ನಲ್ಲ ಯವ್ವ ನಿನಗೆ. ಹೋಗ್ಬೇಡ ಯವ್ವ ನಾ ಎಲ್ಲ ತಗೊಂಬರ್ತೀನಿ ಆಮೇಲೆ ಸ್ವಲ್ಪ ಆರಾಮ ಆದ್ಮೇಲೆ ಅಂತ ಹೇಳಿದ್ದೆ ಯವ್ವ. ಕೇಳದಲ್ಲ ಯವ್ವ ನನ್ನ ಮಾತು ನೀನು. ಹೌದಾ ಲಕ್ಷ್ಮಿ ನಾನೇ ಹೇಳಿದ್ನಲ್ಲ ಯವ್ವ ಬೇಡ ಬೇಡ ಅಂತ ಅಷ್ಟು ಗಲ್ಲ 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 ಅಂದ್ರೆ ಕೇಳೋದರ್ಧ ಮ್ಯಾಗತ್ತಿ. ನಾನು ಎಷ್ಟು ಹೇಳಿದ್ ನಿಂಗೆ ಕಾಲು ಒಂಚೂರು ಎಣ್ಣೆ ಹಚ್ಕೊಂಡಿದ್ದ ಆದ್ಮೇಲೆ ಕಮ್ಮಿ ಆಗಿದ್ಮೇಲೆ ಹೋಗಿ ತರ್ತೀನಿ ಬಿಡು ಅಂದೆ. ಏನಂತ ಕೇಳಿ ನೋಡ್ರಿ ಸತ್ತೋಕಿದ್ವನ ಏನಾರ ಹಾಕಿದ್ವನ? ಏನಿಲ್ಲ ಒಂಚೂರು ಒಂದು 2 ತಾಸು ಬಿಟ್ಟು ಹಾಕ್ತಿದ್ನಿ. ಅದ್ರಾಗ ಏನಿತ್ತು ಬ್ಯಾಡ ಬೇಡ ಅಂದಂಕಲ್ಲಿ ಹೋಗ್ಬಿಟ್ಟಿಲ್ಲ ಯವ್ವ. ಈಗೇನ ಯವ್ವ ಹೊಟ್ಟೆ ಕೂಸು ಏನ ಸುಮ್ಮನೆ ನಿಂತ್ಕೊಂಡು ನೋಡಕತ್ತಿಯಲ್ಲ. ಹೋಗು ಡಾಕ್ಟರ್ನ ಏನಾರ ಕರ್ಕೊಂಡ್ರ ಬಾ ಹೋಗ ಏನ. ನಾನಿಲ್ಲ ಅಂದ್ರೆ ಕೂಸಿನ ಜೊತೆ ನೀವು ಇರ್ತೀರಿ. ನೀ ಇಷ್ಟ ಆಸೆ ಇಟ್ಕೊಂಡ್ರೆ ನನ್ನ ಕೂಸಿನ ಸಲ ನೀವು ನಾನು ಇಲ್ಲಕ್ರಲ್ಲ ನನ್ನ ಮಗನ ನಿನ್ನ ಜೋಪಾನ ಮಾಡ್ತಾರೆ ನಂಗೆ ಧೈರ್ಯ ಐತೆ. ನೋಡಟ್ಟೆ ಕೂಸ್ ಬದುಕಿಸ್ಕೋರಿ ನಾ ಬದುಕಲ್ರಿ ನಾ ಬದುಕಲ್ಲ. ಹಂಗನ್ಬೇಡ ಲಕ್ಷ್ಮಿ ಹಂಗನ್ಬೇಡ. ನಾನು ನಿನ್ ಬಿಟ್ಟಿರ್ತೀನಿ. ಇಷ್ಟು ವರ್ಷ ಮಕ್ಕಳಾಗಲಿಲ್ಲ ಅಂದ್ರೂ ನಾನು ನಿನ್ ಬಿಟ್ಟು ಒಂದು ಕ್ಷಣನೂ ಬೇರೆ ವಿಚಾರ ಮಾಡಿಲ್ಲ. ನೀನು ಎಷ್ಟು ಸಲ ಬೇರೆ ಮದುವೆ ಮಾಡ್ಕೋರಿ ಅಂದ್ರೂ ನಾನು ನಿನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಇದೆ. ಆದ್ರೂ ನಿನ್ನ ಬಿಟ್ಟು ನಾನು ಇರೋ ಶಕ್ತಿ ನನಗಿಲ್ಲ. ನಾನಿರಲ್ಲ. ನಾನು ಮಾತ್ರ ನೀನು ಬಿಡಲ್ಲ. ನೀನಿದ್ರೆ ನನ್ನ ಜೀವನ ಇಲ್ಲಾಂದ್ರೆ ಇಲ್ಲ. ನೀನು ಇಂಥ ಮಾತು ಮಾತಾಬೇಡ. ನಾನು ನಿನ್ನ ಬಿಡಂಗಿಲ್ಲ. ನಾನು ನಿನ್ನ ಕೈ ಬಿಡಂಗಿಲ್ಲ. ಅದೇನಾಗಿದ್ದಲ್ಲಿ ನಾನು ಇಡೀ ಆಸ್ತಿ ಮಾರಿದ್ರೂ ಚಿಂತಿಲ್ಲ. ಅದು ಬೇಕಾದಷ್ಟು ಖರ್ಚಾಗಲಿ ನಿನ್ನ ಮದಿಸ್ಕೋತೀನಿ ನಿನ್ನ ಬದುಕಿಸ್ಕೋತೀನಿ. ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಲಕ್ಷ್ಮಿ ಬಿಟ್ಟಿರೋಕ್ಕಾಗಲ್ಲ. ಅಕ್ಕಿ ಮತ್ತು ಕೂಸಿ ಏನು ಆಗ್ಲಾರ್ದಂಗ ಆ ದೇವ್ರ ಕಾಪಾಡ್ಬೇಕು. ಆ ದೇವ್ರ ಕರ್ಕೋಬೇಕು. ಇಲ್ಲ ನಾನು ಇಲ್ಲಿಂದಲ್ಲ ದೇವ್ರಿಗೆ ಹೋಗ್ತೀನಿ. ಕಂಡ ದೇವ್ರಿಗೆ ಕೈ ಮುಗಿತೀನಿ. ಅದು ಯಾವ ದೇವರಾದ್ರೂ ಒಂದು ದೇವರಾದ್ರೂ ಹೊರ ಕೊಟ್ಟೆ ಕೊಡ್ತಾನೆ. ನನ್ನ ದೇವ್ರು ನಂಬ್ತೀನಿ. ನಾ ಹೋಗ್ತೀನಿ ದೇವ್ರನ್ನ ಬಿಡ್ಕೋತೀನಿ. ಇಲ್ಲ ನಾ ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ತಡಿ ಒಂದು ಸ್ವಲ್ಪ ದೇರಿ ತಗೋ ಕರ್ಕೊಂಡ್ಬರ್ತೀನಿ ತಡಿ. ಏನಾಗಲ್ಲ ಸಮಾಧಾನ ಮಾಡ್ಕೊಟ್ಟು ದೇವ್ರ ಮೇಲೆ ಭಾರ ಹಾಕವ. ದೇವ್ರದನ್ನ ಸ್ವಲ್ಪ ಸಮಾಧಾನ ಮಾಡ್ಕೊ ಅಮ್ಮ. ಏನ ಬಂದ್ರ ಡಾಕ್ಟರ್? ಇಲ್ಲವ ಇದೇ ಟೈಮ್ದಾಗ ನೋಡು ಡಾಕ್ಟರ್ ಇಲ್ಲ ಅಂತ ಯಾವ ಊರಿಗೆ ಹೋಗ್ಬಿಟ್ಟನಂತ. ಈಗ ನಾವು ಮತ್ತೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಏನಿಲ್ಲ ಅಂದ್ರೂ ಒಂದು ಅರ್ಧ ತಾಸರ ಆಗುತ್ತೆ. ಏನು ಮಾಡ್ಲಿ ತಿಳಿಯೋವಲ್ತು ನನಗೆ. ಇಲ್ಲಿ ಊರಾಗ ಮೊನ್ನೆ ಒಬ್ಬಕ್ಕೆ ನೋಡಿದ್ದೆ ಸುಲ್ಗಿತ್ತಿನ. ಹೋಗಿ ಕರ್ಕೊಂಬರ್ಲ? ಸುಲ್ಗಿತ್ತಿನ? ಹೋಗಿ ಕರ್ಕೊಂಬೋಗು. ಏನಾರ ಒಟ್ಟು ಯಾರು ಬದುಕಿಸಿದ್ರೆ ಸತ್ ನನ್ನ ಹೆಂಡತಿನ ಮಗುನ ಹೋಗಿ ಕರ್ಕೊಂಬೋಗು. ಲಕ್ಷ್ಮಿ ಸಮಾಧಾನ ಮಾಡ್ಕೊ. ಯಮ್ಮ ನಾ ಹೇಳ್ದ ನೆನಪೈತಿಲ್ಲ ನಿಂಗೆ. ನೋಡು ನಿಂಗ ಕೈ ತುಂಬ ರೊಕ್ಕ ಕೊಡ್ತೀನಿ. ನಾ ಹೇಳ್ದಂಗೆ ನೀ ಮಾಡ್ಬೇಕಷ್ಟೇ. ಏನ ಅಲ್ಲ ತಂಗಿ, ಯಾರ ನೋಡಿದ್ರ ಯಾರಿಗಾರ ಗೊತ್ತಾದ್ರೆ ಆಮೇಲೆ ನಾನು ಊರ ಬಿಡಿಸ್ತಾರ ಯವ್ವ. ಯಾರ ನೋಡ್ಲಾರ್ದಂಗ ಮಾಡೋ ಜವಾಬ್ದಾರಿ ನಮ್ದು. ನಾ ಹೇಳ್ದಂಗೆ ನೀ ಮಾಡೋದು. ಇಲ್ಲ ನಿಂಗೆ ರೊಕ್ಕ ಬೇಕ ಬೇಡ ಹೇಳು. ಆಯ್ತವ ಕಷ್ಟದಾಗದೀನಿ ಯವ್ವ. ರೊಕ್ಕ ಬೇಕು. ನೀ ಹೇಳ್ದಂಗೆ ಕೇಳ್ತೀನಿ. ಏನು ಮಾಡಲಿ ಬಿಡ್ತಾನೆ ಪರಿಸ್ಥಿತಿ ಮಾಡ್ಸತ್ತ. ಎಲ್ಲ ಕೆಟ್ಟ ಕೆಲಸನೂ ಮಾಡ್ಸತ್ತ. ಆಯ್ತು ಬರುವ ನೀ ಹೇಳ್ದಂಗೆ ಕೇಳ್ತೀನಿ. ನಂಗೆ ಮಾತ್ರ ನಾ ಹೇಳ್ದಷ್ಟು ರೊಕ್ಕ ಕೊಡ್ತೀಯ? ನಾ ಹೇಳ್ದಂಗೆ ಒಂದ ಮಾಡ. ನೀ ಕೇಳ್ಕಿಂತ ಜಾಸ್ತಿನ ಕೊಡ್ತೀನಿ ರೊಕ್ಕನ. ಆತವ ಬಾ ಹೋಗಂಬ. ಕಿರ್ಚಿ ಬಂದ್ರು. ಅಯ್ಯಮ್ಮ ಇಲ್ಲೇ ಬಾ ಕೊನೆಗದ ಬಾ. ಅಮ್ಮ ಒಂದ್ಸರಿ ಇತ್ತ ಬಾರಪ್ಪ. ಹೊಟ್ಟೆಗಿನ ಕೂಸ್ ಬರ್ಕಸ ಏನಾರ ಮಾಡು ಅಮ್ಮ. ನನ್ನ ಕಾಪಾಡು. ನಾ ಬದುಕಲಿಕ್ಕಿಲ್ಲ. ನನ್ನ ಕೂಸರ ಕಾಪಾಡ ಯವ್ವ. ಅಮ್ಮ ನಿನ್ನ ಕೈ ಮುಗಿತೇನೆ. ಕಾಲು ಹೊತ್ತು ನಿಂಗೆ ಪುಣ್ಯ ಬರುತ್ತೆ ಅಮ್ಮ. ಅಮ್ಮ ಏನಮ್ಮ ಏನೇ ಹೇಳೋದಲ್ಲ. ಏನಾಗೈತೆ ಅಮ್ಮ? ಕೂಸು ಹೊಟ್ಟೆ ಹೆಂಗೈತಿ? ಏನಾಗತ್ತೈತೆ ಅಮ್ಮ? ಇಲ್ಲ ತಂಗಿ, ಈ ಹುಡುಗಿ ಏನೋ ಕಾಣಿಸ್ಕೊಂಡವು. ಈಗ ಹಡಿತಳಕ್ಕೆ ಭಾಳ ತರಂಗಿಲ್ಲ. ಈಗ ಒಂಚೂರು ಹೋಗ್ಬಿಡೋಣ. ಹೋಗಿ ಬಿಸಿನೀರು ಕಾಸ್ಕೊಂಬ. ತಮ್ಮ ನೀವು ಒಂಚೂರು ಹೊರ ನಡಿಯಪ್ಪ. ಎಲ್ಲರೂ ಹೊರ ನಡ್ರಿ. ಬಿಸಿನೀರು ಒಂದ ನನಗೆ ಕಾಸ್ಕೊಟ್ಟು ಎಲ್ಲರೂ ನಡಿ ಹೊರ ನಡ್ರಿ. ಏನಾಗಲ್ಲ
ಆರಾಮರಿ ಈ ಅದು ಹೊಟ್ಟೆಗೆ ನೋವು ಕಾಣಿಸ್ಕೊಂಡವು ಅದು ಬಿದ್ದಿಯಲ್ಲ ಇಲ್ಲ ನಿನಗೆ ಹೆಂಗೂ ದಿನಾನು ತುಂಬ ಬಂದಿತ್ತಲ್ಲ ಏನಾಗಲ್ಲ ಹಡೆಯದ ನೋವು ಕಾಣಿಸ್ಕೊಂಡವು ತಗೋ ಹಡದ್ರೆ ಎಲ್ಲ ನೋವು ಹೋಗವು ತಾಯಿಗಳಿಗೆ ಇದು ಮರಜನ್ಮ ಹೊಟ್ಟೆ ನೋವು ಅಂದ್ರೆ ಇದು ಸಹಿಸ್ಕೋಬೇಕು ಏನಾಗಲ್ಲ ಏನೇನಾಗಲ್ಲ ಚಿಂತೆ ಮಾಡ್ಬೇಡ ದೇವ್ರ ಬಾರಾಕ್ ನಿನಗೂ ಏನಾಗಲ್ಲ ಖುಷಿಗೂ ಏನಾಗಲ್ಲ ಆರಾಮರಿ ಹೋಗ ತಂಗಿ ಬಿಡಾನ ಹೋಗಿ ಒಂಚೂರು ನೀರು ಕಳ್ಸ್ಕೊಂಬ ಹೋಗು ಹ್ಞೂ ಅಮ್ಮ ಆಯ್ತು ಕಳ್ಸ್ಕೊಂಬರ್ತೀನಿ ಕಾಸೆಲ್ಲಿಟ್ಟು ಹೋಗ್ಬಿಡ್ರಿ ಯಾರು ಇರೋಕೆ ಹೋಗ್ಬಿಡ್ರಿ ಮನೆ ಬಾಲ್ ಹಾಕೊಂಡು ಹೋಗ್ರಿ ಆತಮ್ಮ ನೀ ಹೆಂಗೆ ಹಂಗಾಗಲಿ